ಪ್ರಾಬಬ್ಲಿ ನೀವು ಸ್ಕೂಲ್ ಟೈಮ್ಸ್ ಅಲ್ಲೂ ಬುಕ್ಕಲ್ಲಿ ಓದ್ಬೇಕಾದ್ರೆ ಇಂಡಿಯಾ ಇಸ್ ಡೆವಲಪಿಂಗ್ ಕಂಟ್ರಿ ಅಂತ ಇತ್ತು. ನಾನು ಓದ್ಬೇಕಾದ್ರೂ ಡೆವಲಪಿಂಗ್ ಕಂಟ್ರಿ ಅಂತ ಇತ್ತು. ಪ್ರಾಬಬ್ಲಿ ಈಗ ಈಗ್ಲೂ ಮಕ್ಕಳು ಓದ್ತಿರೋರ್ಗು ಇಂಡಿಯಾ ಇಸ್ ಡೆವಲಪಿಂಗ್ ಕಂಟ್ರಿ ಅಂತಾನೆ ಇದೆ. ಅಂಡ್ ರೈತ ದೇಶದ ಬೆನ್ನೆಲುಬು ಅಂತ ಮಾತಾಡ್ತೀವಿ. ಜೈ ಜವಾನ್ ಜೈ ಕಿಸಾನ್ ಅನ್ನೋ ಕೋಟ್ಸ್ ಎಲ್ಲ ಇದೆ. ಬಟ್ ಸ್ಟಿಲ್ ಫಾರ್ಮರ್ಸ್ ರಿಲೇಟೆಡ್ ಪ್ರಾಬ್ಲಮ್ಸು ಮುಂಚೆ ಹೇಗಿತ್ತು ಹಾಗೆ ಅದು ಕಂಟಿನ್ಯೂ ಆಗ್ತಾನೆ ಇದೆಯಲ್ಲ. ಬಡ ರೈತ ಅಂತಾನೆ ಕರೆಯೋ ಒಂದು ಕ್ಯಾಟಗರಿಗೆ ಯಾಕವ್ರು ಸೀಮಿತವಾಗಿದ್ದಾರೆ ಅಂತ ಆ ನಿಮಗೆ ಆ ಅನ್ಸುತ್ತೆ? ಆ ಕೋಟ್ ತುಂಬಾ ಫೇಮಸ್ ಆಗ್ಬಿಟ್ಟಿದೆ. ಬಡ ರೈತ. ಇದು ಐ ಥಿಂಕ್ ಐ ಕ್ಯಾನಾಟ್ ಆನ್ಸರ್ ಇಟ್ ಇನ್ 2 ಆರ್ 3 ಸೆಂಟೆನ್ಸ್ ಇನ್ ದಿಸ್ ಫೋರಮ್. ಹ್ಮ್. ಇಟ್ಸ್ ಅ ವೆರಿ ಕಾಂಪ್ಲಿಕೇಟೆಡ್ ಸಿಚುಯೇಷನ್ ಮನು. ಇವಾಗ ಹೇಗಾಗತ್ತೆ ಅಂತ ಹೇಳಿದ್ರೆ, ನಾವು ಫಸ್ಟ್ ಆಫ್ ಆಲ್ ಕೃಷಿನ ನಮ್ಮ ದೇಶದಲ್ಲಿ ಒಂದು ಪ್ರೊಫೆಷನ್ ಆಗೇ ತಗೊಂಡಿಲ್ಲ. ಹ್ಮ್. ಇಟ್ ಈಸ್ ಅ ವೇ ಆಫ್ ಲೈಫ್ ಅನ್ನೋ ತರ ಆಗ್ಬಿಟ್ಟಿದೆ. ಒಂದು ಪ್ರೊಫೆಷನ್ ಆಗಿ ತಗೊಂಡು ಅದನ್ನ ಹೇಗೆ ನಾವು ಸ್ಟಾರ್ಟಿಂಗ್ ಫ್ರಮ್ ಪ್ರೊಡಕ್ಷನ್ ಲೆವೆಲ್ ಇಂದ ಹ್ಮ್. ಏನು ಒಂದು ಮಾಡರ್ನ್ ಟೆಕ್ನಾಲಜೀಸ್ ಇದೆ, ಇನ್ನೋವೇಷನ್ಸ್ ಇದೆ, ಅದನ್ನ ಅಡಾಪ್ಟ್ ಮಾಡ್ಕೊಂಡು ಹೇಗೆ ನಾವು ಹೆಚ್ಚಿನ ಬೆಳೆಯನ್ನ ಬೆಳಿಬಹುದು ಒಂದನೇ ವಿಚಾರ. ಆ, ಎರಡನೇ ಎರಡನೇ ವಿಚಾರ ಮುಖ್ಯವಾಗಿ ಬಾಟಲ್ ನೆಕ್ ಅಂದ್ರೆ ನಮ್ಮ ಮಾರ್ಕೆಟ್ಸ್. ಹ್ಮ್. ಈಗ ನಾವು ಪ್ರೊಡಕ್ಷನ್ ಮಾಡ್ಬೋದು, ಬಟ್ ಎಲ್ಲಿಗೆ ಸೇಲ್ ಮಾಡಬೇಕು? ಆರ್ ದೇರ್ ಎನಿ ಸ್ಟ್ರಕ್ಚರ್ಡ್ ಮಾರ್ಕೆಟಿಂಗ್ ಚಾನಲ್ಸ್ ವೇರ್ ಐ ಕ್ಯಾನ್ ಸೆಲ್ ಮೈ ಪ್ರೊಡ್ಯೂಸ್? ಹ್ಮ್. ಅದು ಕೂಡ ಆಗುತ್ತೆ. ಮತ್ತೆ ಐಡಿಯಾ ಇಲ್ಲದೆ ಇರೋವಂಥದ್ದು, ಅಂದ್ರೆ ನಾನು ಯಾವ ಬೆಳೆನ ತಗೊಂಡ್ರೆ ನನಗೆ ಲಾಭ ಆಗುತ್ತೆ, ಇದನ್ನ ತಿಳಿಸ್ಕೊಡೋವಂಥದ್ದು ಅವೇರ್ನೆಸ್ ತುಂಬಾ ಕಡಿಮೆ ಇದೆ. ಹ್ಮ್. ಈಗ ನೋಡಿರ್ಬೋದು ನೀವು, ಕೋಲಾರ ಕಡೆ ಎಲ್ಲ ಜಾಸ್ತಿ ಟೊಮೆಟೊನೇ ಬೆಳಿತಾರೆ. ಹ್ಮ್. ಹ್ಮ್. ಅವ್ರನ್ನ ಕೇಳಿದ್ರೆ ಅದು ತುಂಬಾ ಫನ್ನಿ. ಅವ್ರು ಹೇಳ್ತಾರೆ, ಇಟ್ ಇಸ್ ಲೈಕ್ ಎ ಲಾಟ್ರಿ. ನಾನು ಹ್ಮ್. ಲಾಟ್ರಿ ತಗೊಂಡಾಗೆ ನಾನು ಹಾಕ್ತಾ ಇರ್ತೀನಿ ಟೊಮೆಟೊ. ಒಂದ್ ವರ್ಷ ಜಾಸ್ತಿ ಬರುತ್ತೆ, ಒಂದ್ ವರ್ಷ ರೇಟ್ ಇಲ್ದೇ ಇದ್ರೂ ತೊಂದರೆ ಇಲ್ಲ, ಬಟ್ ಐ ವಿಲ್ ಗ್ರೋ ಓನ್ಲಿ ಟೊಮ್ಯಾಟೋಸ್ ಅನ್ನೋ ತರ. ಅಂದ್ರೆ ಪ್ರಾಬಬ್ಲಿ ಅದವ್ರಿಗೆ ತುಂಬಾ ಕಂಫರ್ಟ್ ಆಗ್ಬಿಟ್ಟಿದ್ಯಾ? ಕಂಫರ್ಟ್, ಹೌದು, ಕಂಫರ್ಟ್ ಒಂದು. ಮತ್ತೆ ದೇ ಆರ್ ಐ ಥಿಂಕ್ ನಾಟ್ ರೆಡಿ ಫಾರ್ ದಟ್ ಚೇಂಜ್ ಇನ್ ಕ್ರಾಪಿಂಗ್ ಪ್ಯಾಟರ್ನ್. ಕ್ರಾಪಿಂಗ್ ಪ್ಯಾಟರ್ನ್ ಜೊತೆಗೆ ನಾನು ಆಲ್ವೇಸ್ ಐ ಸೇ, ತಾಲೂಕ್ ಲೆವೆಲ್ ಅಲ್ಲಿ ಏನು ನಮ್ಮ ಆಫೀಸರ್ಸ್ ಇರ್ತಾರೆ, ಹ್ಮ್. ಎಲ್ಲ ಅಗ್ರಿಕಲ್ಚರ್, ಫಿಶರೀಸ್, ಹಾರ್ಟಿಕಲ್ಚರ್, ದೇ ಶುಡ್ ಹ್ಯಾವ್ ಅ ಕ್ರಾಪಿಂಗ್ ಮ್ಯಾಪ್. ಈಗ ಒಂದು ತಾಲೂಕು ನನ್ನ ಜೂರಿಸ್ಡಿಕ್ಷನ್ ಅಲ್ಲಿ ಏನ್ ಬರುತ್ತೆ, ಏರಿಯಾ ಜಿಯೋಗ್ರಫಿ, ಅದರಲ್ಲಿ ಯಾವ ಯಾವ ಕ್ರಾಪ್ಗಳು ಈಗ ಆಲ್ರೆಡಿ ರೈತರು ಬೆಳೀತಾ ಇದ್ದಾರೆ, ಇನ್ ನೆಕ್ಸ್ಟ್ ಕ್ರಾಪಿಂಗ್ ಪ್ಯಾಟರ್ನ್ ಅಲ್ಲಿ ವಾಟ್ ದೇ ಶುಡ್ ಗ್ರೋ. ಹ್ಮ್. ಈಗ ಹೌ ಮಚ್ ಆಫ್ ದ ಏರಿಯಾ ಶುಡ್ ಗ್ರೋ ಫಾರ್ ಸ್ಟೇಪಲ್ಸ್, ಅಂಡ್ ಮತ್ತೆ ಆ ಏರಿಯಾದ ಸ್ಟ್ರೆಂತ್ ಯಾವ್ದಿದೆ, ಹ್ಮ್. ಆ ಸಾಯಿಲ್ ಟೈಪ್ಗೆ ಯಾವ್ದಕ್ಕೆ ಹೋಗ್ಬೇಕು, ಮತ್ತೆ ಮಾರ್ಕೆಟ್ ಡಿಮ್ಯಾಂಡ್ ಎಷ್ಟಿದೆ, ಅದನ್ನ ನೋಡ್ಕೊಂಡು ದೀಸ್ ಆಫೀಸರ್ ಶುಡ್ ಗೈಡ್ ಫಾರ್ಮರ್ಸ್ ಇನ್ ದೇರ್ ತಾಲೂಕ್ಸ್, ಸೊ ದಟ್ ದೇ ಗೋ ಫಾರ್ ಅಂಡ್ ಗ್ರೋ ರಿಲೆವೆಂಟ್ ಕ್ರಾಪ್ಸ್ ಅಂಡ್ ಆಸ್ ಪರ್ ದ ಡಿಮ್ಯಾಂಡ್ಸ್ ಇನ್ ದ ಮಾರ್ಕೆಟ್. ಹ್ಮ್. ಯಾಕೆಂದ್ರೆ ಮಾರುಕಟ್ಟೆನಲ್ಲಿ ಈಗ ನಾನು ಏನೇ ಬೆಳಿಬೋದು, ಮಾರುಕಟ್ಟೆನಲ್ಲಿ ಅದಕ್ಕೆ ಡಿಮ್ಯಾಂಡ್ ಇಲ್ಲ ಅಂತ ಹೇಳಿದ್ರೆ ಇಟ್ಸ್ ಅ ವೇಸ್ಟ್. ಹಾಗಾಗಿ ಅದನ್ನ ಕನ್ಸಿಡರ್ ಮಾಡಿ ಅದನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ರೈತರು ಏನಾದ್ರೂ ಬೆಳೆಯೋದಾದ್ರೆ ಖಂಡಿತವಾಗ್ಲೂ. ಮತ್ತೆ ಇನ್ನ ಒಂದು ಏನೋ ಪ್ರಾಬ್ಲಮ್ ಅಂತ ಹೇಳಿದ್ರೆ ಸ್ಕೇಲ್. ಹ್ಮ್. ನಿಮ್ಗೆ ಗೊತ್ತಾ, ಆವರೇಜ್ ನಮ್ಮ ದೇಶದ ರೈತರ ಲ್ಯಾಂಡ್ ಹೋಲ್ಡಿಂಗ್ ಸೈಜ್ ಅಂತ ಏನ್ ಹೇಳ್ತೀವಿ, ಹ್ಮ್. ಇಟ್ ಇಸ್ 1.5 ಎಕರ್ ಅಷ್ಟು ಇದೆ ಅಷ್ಟೇ. ಹ್ಮ್. ಇಟ್ಸ್ ವೆರಿ ಸ್ಮಾಲ್ ಲ್ಯಾಂಡ್ ಹೋಲ್ಡಿಂಗ್ಸ್. ಯಾಕೆಂದ್ರೆ ನಾನು ಯುರೋಪಲ್ಲೆಲ್ಲ ನೋಡಿದ್ದೀನಲ್ಲ, ಅಲ್ಲಿ 100 ಎಕರೆ ಇರುತ್ತೆ. ಒಬ್ಬ ರೈತ 100 ಎಕರೆ ಜಮೀನಲ್ಲಿ ಕೃಷಿ ಮಾಡುವಂಥದ್ದು ಇರುತ್ತೆ. ಸೊ ಅಂದ್ರೆ ಪಾಪ್ಯುಲೇಷನ್ ಕಮ್ಮಿನೂ ಇರುತ್ತೆ. ಪಾಪ್ಯುಲೇಷನ್ ಕಮ್ಮಿ ಇರುತ್ತೆ, ಜೊತೆಗೆ ಲ್ಯಾಂಡ್ ಹೋಲ್ಡಿಂಗ್ಸ್ ಜಾಸ್ತಿ ಇರುತ್ತೆ. ಅವಾಗ ಏನಾಗುತ್ತೆ, ನಿಮ್ಗೆ ಸ್ಕೇಲ್ ಅಲ್ಲಿ ನೀವು ಪ್ರೊಡ್ಯೂಸ್ ಮಾಡ್ಬೋದು, ಯಾರಿಗಾದ್ರೂ ಸೆಲ್ ಮಾಡೋದಕ್ಕೂ ಸುಲಭ ಆಗುತ್ತೆ. ಹ್ಮ್. ಇಲ್ಲಿ ಇಷ್ಟು ಚಿಕ್ಕ ಭೂ ಹಿಡುವಳಿಗಳನ್ನ ಇಟ್ಕೊಂಡು ಹೇಗ್ ಮಾಡಕ್ಕಾಗತ್ತೆ? ಯಾವುದೇ ತರದ ಒಂದು ಹೊಸ ಇನ್ನೋವೇಟಿವ್ ಪ್ರಾಕ್ಟೀಸ್ನ ಅಡಾಪ್ಟ್ ಮಾಡ್ಕೋಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಅದಕ್ಕೆ ಈ ನಿಟ್ಟಿನಲ್ಲಿ ಮಾಡಿರುವಂಥದ್ದೇ ರೈತ ಉತ್ಪಾದಕ ಕಂಪನಿಗಳು. ಹ್ಮ್. ನಾವೇನ್ ಹೇಳ್ತೀವಿ, ಫಾರ್ಮರ್ ಪ್ರೊಡ್ಯೂಸರ್ ಕಂಪನೀಸ್, ಆರ್ಗನೈಸೇಷನ್ಸ್ ಇರ್ಬೋದು. ಅದ್ರ ಮೂಲ ಉದ್ದೇಶನೇ ಎಲ್ಲಾ ರೈತರನ್ನು, ನಮ್ಮ ಸಣ್ಣ ಮತ್ತು ಮಧ್ಯಮ ರೈತರೇನಿದ್ದಾರೆ ಅವ್ರನ್ನೆಲ್ಲ ಒಗ್ಗೂಡಿಸಿ ಹ್ಮ್. ಅವ್ರಿಗೆ ಒಂದು ಪವರ್, ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ ಏನ್ ಹೇಳ್ತೀವಿ. ಈಗ ಹ್ಮ್. ನಾನು ಒಬ್ಳೆ ರೈತ ಮಹಿಳೆಯಾಗಿ ಹೋಗಿ ನಾನು ಮಾರುಕಟ್ಟೆನಲ್ಲಿ ಏನಾದ್ರೂ ಮಾರೋದಿಕ್ಕೂನು, ನಾವೊಂದು ಸಂಘ, ನಮ್ಮ ಒಂದು ರೈತ ಕಂಪನಿಯಿಂದ ನಾವು ಒಬ್ಬ ಬಯರ್ ಹತ್ರ ಮಾತಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ರಿಲಯನ್ಸ್ ಇರ್ಬೋದು, ಸ್ಮಾರ್ಟ್ ಫ್ರೆಶ್ ಇರ್ಬೋದು, ಯಾರೇ ಒಬ್ರು ಇನ್ಸ್ಟಿಟ್ಯೂಷನಲ್ ಬಯರ್ ಅಂತ ಏನ್ ಹೇಳ್ತೀವಿ, ಅವ್ರ ಜೊತೆಗೆ ನನ್ನ ಮಾತುಕತೆ ಬಲವಾಗತ್ತೆ. ಹ್ಮ್. ಈಗ ನಾನು ಕಂಪನಿ ಪರವಾಗಿ ಮಾತಾಡೋದಾದ್ರೆ. ಸೊ ರೈತರನ್ನ ಬಲಗೊಳಿಸ್ಲಿಕ್ಕೆ ಈ ತರದೆಲ್ಲ ನಾವು ಸರ್ಕಾರದ ಕಡೆಯಿಂದ ಏನು ಸ್ಟೆಪ್ಸ್ ಅನ್ನ ಮಾಡ್ತಾ ಇದೀವಿ, ಹ್ಮ್. ಸ್ಕೀಮ್ಗಳನ್ನ. ಅಂಡ್ ತುಂಬಾ ಸಲ ಈ ಡಿಮ್ಯಾಂಡೆಡ್ ಕ್ರಾಪ್ಸ್ ಇರುತ್ತಲ್ಲ, ಆಮ್, ಈಗ ಒಂದೇ ಕ್ರಾಪ್ನ ತುಂಬಾ ಬೆಳೀತಿದ್ದಾರೆ, ಬೇರೆ ಬೇರೆ ಕ್ರಾಪ್ಸ್ ಅನ್ನ ಬೆಳೆಯೋ ತರ ಆಗ್ಲಿ ಅನ್ನೋದನ್ನ ನಿಮ್ಮ ಸಜೆಷನ್ಸ್ ಫಾರ್ಮರ್ಸ್ ನಿಜವಾಗ್ಲೂ ರೀಚ್ ಆಗುತ್ತಾ? ಅಂದ್ರೆ ಆ ಟಾಪ್ ಲೆವೆಲ್ ಇಂದ Yes. ಲೇಮ್ಯಾನ್ ಲೆವೆಲ್ ರೀಚ್ ಆಗುತ್ತಾ? ಅಂಡ್ ಅವ್ರನ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರ ರೇಟ್ ಎಷ್ಟು ಬದಲಾವಣೆ ಆಗಿದೆ ನೀವು ನೋಡ್ತಾ ಬಂದಂಗೆ? ಇದು ತುಂಬಾನೇ ದುಃಖಕರವಾದ ಸಂಗತಿ.
ನಾನು ಹೇಳ್ದೆ, ಶುರು ಮಾಡಿದಾಗ ಹೇಳ್ದೆ ನಾನು 3x ಕೆಲಸ ಮಾಡ್ತಿದ್ದೀನಿ ಅಂತ. ಹ್ಮ್ ಬಟ್ ಹಳ್ಳಿಗಳಿಗೆ ಹೋಗಿ ರೈತರ ಹತ್ರ, ನಮ್ಮ ಮಹಿಳೆಯರ ಹತ್ರ ಮಾತಾಡಿದಾಗ ಅವ್ರ ಅವೇರ್ನೆಸ್ ಲೆವೆಲ್, ಆ ಮಟ್ಟದ ನಮ್ಮ ಸ್ಕೀಮ್ಗಳೇನಿದೆ, ಅದ್ರ ಬೆನಿಫಿಟ್ಸ್ ಏನಿದೆ, ಹ್ಮ್ ಅದು ತಲುಪ್ತಾ ಇಲ್ಲ. ಅದು ತುಂಬಾನೇ ಒಂದು ಬೇಸರದ ಸಂಗತಿ ಸಹ ಹೌದು. ಬಟ್ ಇದಕ್ಕೆ ಏನ್ ಮಾಡಬೇಕು, ಹೇಗೆ ಇದನ್ನ ಓವರ್ಕಮ್ ಮಾಡ್ಬೋದು ಅಂತ ಹೇಳಿದ್ರೆ, ಲಾಸ್ಟ್ ಮೈಲ್ ಎಕ್ಸ್ಟೆನ್ಷನ್ ಏಜೆಂಟ್ಸ್, ಡೆಲಿವರಿ ಏಜೆಂಟ್ಸ್ ಅಂತ ಏನಿರ್ತಾರೆ, ಹ್ಮ್ ಅವರನ್ನ ನಾವು ಹೆಚ್ಚಿಗೆ ಮಾಡ್ಕೋಬೇಕು. ಈಗ ಹೇಗೆ ಮೊದಲನೇದಾಗಿ ಏನೇನು ಅವೇರ್ನೆಸ್ ಇದೆ ಅನ್ನೋದನ್ನ ತಲುಪಿಸ್ಬೇಕಾಗತ್ತೆ. ಎಷ್ಟು ಜನ ನಮ್ಮ ರೈತರು, ಯಾರ ಹತ್ರ ಮೊಬೈಲ್ ಇಲ್ಲ ಹೇಳಿ? ಹ್ಮ್ ನಮ್ಮ ಯುವಕರಾಗಿರ್ಬೋದು, ಗ್ರಾಮೀಣ ಯುವಕರಾಗಿರ್ಬೋದು, ಎಲ್ಲ ಮೊಬೈಲು ಬೇರೆ ಎಲ್ಲ ನೋಡೋದ್ರ ಬದಲು, ಯೂಟ್ಯೂಬ್ ಅನ್ನೆಸೆಸರಿ ಥಿಂಗ್ಸ್ ಅನ್ನ ನೋಡೋದ್ರ ಬದಲು, ಅವ್ರ ವೆಬ್ಸೈಟ್, ಪ್ರತಿ ಒಂದು ವೆಬ್ಸೈಟ್ ನಲ್ಲೂ ಮಾಹಿತಿಗಳು ಸಿಗುತ್ತೆ. ಅದನ್ನ ಅವರು ಇಂಟರ್ನಲಿ ಇಫ್ ದೇ ಆರ್ ಮೋಟಿವೇಟೆಡ್, ದೇ ಕ್ಯಾನ್ ಗೆಟ್ ದ ಇನ್ಫಾರ್ಮೇಶನ್. ಹ್ಮ್ ಎರಡನೇದು, ಮೊದಲನೇದು. ಬಟ್ ಎರಡನೇದು, ನಮ್ಮ ಕಡೆಯಿಂದಾನು ಎಕ್ಸ್ಟೆನ್ಷನ್ ವರ್ಕರ್ಸ್. ಈ ಸಂದರ್ಭದಲ್ಲಿ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಸಖಿಯರು ಅಂತ ಮಾಡಿದೀವಿ. ಅಂದ್ರೆ ಅವ್ರ ಕಮ್ಯುನಿಟಿನಲ್ಲೇ ಇರುವಂತ ಮಹಿಳೆಯರನ್ನ ಹ್ಮ್ ಟ್ರೈನಿಂಗ್ ಕೊಟ್ಟು, ಅವರು ಬೇರೆ ಇನ್ನ ಒಂದು 50-100 ಜನಕ್ಕೆ ಹೇಗೆ ಸರ್ವಿಸಸ್ನ ಪ್ರೊವೈಡ್ ಮಾಡ್ಬೋದು ಅನ್ನೋದ್ರ ಬಗ್ಗೆ. ಹ್ಮ್ ಅವರು ಬೇರೆ ಹಲವಾರು ಪ್ರಕಾರದ ಸಖಿಯರಿದ್ದಾರೆ. ಕೃಷಿ ಸಖಿಯರಿದ್ದಾರೆ, ಪಶು ಸಖಿಯರಿದ್ದಾರೆ, ವನ ಸಖಿ, ಮತ್ಸ್ಯ ಸಖಿ, ಮತ್ತೆ ಉದ್ಯಮಿ ಸಖಿಗಳಿದ್ದಾರೆ. ಎಲ್ಲಿ ಉದ್ಯಮ ಒಬ್ಬ ಗ್ರಾಮೀಣ ಮಹಿಳೆ ಉದ್ಯಮಿ ಆಗ್ಬೇಕು ಅಂತ ಹೇಳಿದ್ರೆ ಯಾವ ತರದ ಮಾಹಿತಿ ಬೇಕಾಗುತ್ತೆ ಅವಳಿಗೆ. ಬರೀ ಮಾಹಿತಿ ಕೊಡೋದು ಒಂದೇ ಅಲ್ಲ, ಫೈನಾನ್ಷಿಯಲ್ ಲಿಂಕೇಜ್, ಆರ್ಥಿಕ ಜೋಡಣೆ ಕೂಡ ತುಂಬಾ ಮುಖ್ಯ. ಅವ್ರಿಗೆ ಎಲ್ಲಿ ಯಾವ ಬ್ಯಾಂಕ್ ಅಲ್ಲಿ ಲೋನ್ ಸಿಗುತ್ತೆ, ಬ್ಯಾಂಕ್ ಲಿಂಕೇಜ್ ಮಾಡಿಸುವಂಥದ್ದು, ಬ್ಯಾಂಕ್ಗಳಿಂದ ಲೋನ್ನ ಒಂದು ಸೌಲಭ್ಯವನ್ನ ಕೊಡಿಸುವಂಥದ್ದು, ಈ ತರದೆಲ್ಲಾ ಕೆಲಸಗಳನ್ನು ನಮ್ಮ ಸಖಿಯರು ಮಾಡ್ತಾ ಇದ್ದಾರೆ. ಹ್ಮ್ ಜೊತೆಗೆ ಬೇರೆ ಯಾವುದೇ ಇಲಾಖೆಯವರಾಗಿರ್ಬೋದು, ಮಂತ್ರಾಲಯದವರಾಗಿರ್ಬೋದು, ಅವ್ರ ಸ್ಕೀಮ್ಗಳನ್ನ ಕೊನೆ ಹಂತದವರೆಗೆ ತಲುಪಿಸ್ಲಿಕ್ಕೆ ಈ ಸಖಿಯರು ತುಂಬಾ ಒಳ್ಳೆ ಮಾಧ್ಯಮ ಹ್ಮ್ ಆಗಿ ಅವರನ್ನ ಆ, ಈ ಸಿಸ್ಟಮ್ನಲ್ಲಿ ಅವ್ರ ಮೂಲಕ ತಲುಪಿಸ್ಬೋದು.